ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲಾರ್ದು ಈ ವರ್ಷ ಚಲೋ ಆಗ್ಲಿ ಅಂತ ಹೇಳಿ ಹಾರೈಸ್ತಾ ನೋಡ್ರಿ, ನಾವು ವೆಂಕಪ್ಪನ ಗುಡಿಗೆ ಹೋಗಿದ್ವಿ. ಮುಂಜಾನೆಲ್ಲ ದೇವ್ರ ಪೂಜೆ ಎಲ್ಲ ಆಯ್ತು, ಪಂಚಾಂಗದ ಪೂಜೆ ಆಯ್ತು. ಸಂಜೆ ಮುಂದೆ ವೆಂಕಪ್ಪನ ಗುಡಿಗೆ ಹೋಗಿದ್ವಿ. ಅಲ್ಲಿ ದೇವ್ರ ನಮಸ್ಕಾರ ಮಾಡಿದ್ವಿ. ಎಲ್ಲಾರು ಬಂದಿರ್ತಾರಲ್ರಿ, ಅವ್ರಿಗೂ ಕೂಡ ವಿಶಸ್ ಮಾಡೋದು, ಹ್ಯಾಪಿ ಯುಗಾದಿ ಅಂತ ಹೇಳಿ, ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಿ ಎಲ್ಲಾರು ವಿಶ್ ಮಾಡಿದ್ವಿ. ಆಮೇಲೆ ಆಚಾರು ಪಂಚಾಂಗ ಶ್ರವಣ ಮಾಡಿದ್ರು. ಆಮೇಲೆ ಶಿಬಿರದ ರೀ ನಮ್ಮ ಹುಬ್ಬಳ್ಳಿ ಒಳಗ ಉತ್ತರಾದಿ ಮಠದಾಗ, ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ರಿ, ಯಾವಾಗದ ಹೆಂಗದ ಅಂತ ಹೇಳಿ. ಅದೆಲ್ಲ ಭಾಳ ಚಲೋ ಐತ್ರಿ ಕಾರ್ಯಕ್ರಮ. ಸಂಜೆ ಮುಂದೆ ಮಳಿ ಜೋರ್ ಇತ್ರಿ, ಸ್ವಲ್ಪ ಹೊತ್ತು ಮಳಿ ಆಗ್ಯದ ಅಂದ್ರೂ ಕೂಡ ಎಷ್ಟು ಜನ ಸೇರಿರ್ತಾರ ನೋಡ್ರಿ. ದೇವ್ರ ಗುಡಿಗೆ ಬಂದು ಒಂದು ಆಶೀರ್ವಾದ ತಗೊಂಡ್ಬಿಟ್ರೆ ಭಾಳ ಖುಷಿ ಅನ್ನಿಸ್ತದಲ್ರಿ. ನಮ್ಮ ಮನೆ ಒಳಗೂ ಕೂಡ ನೋಡ್ರಿ ನಾವು ಪಂಚಾಂಗ ಪೂಜೆ ಮಾಡಿದ್ವಿ. ಆಮೇಲೆ ಏನೇನು ಅಡುಗೆ ಮಾಡಿದ್ದೆ ಅಂತಂದ್ರೆ ಚಟ್ನಿ, ಕೋಸಂಬರಿ, ಆಮೇಲೆ ಗೊಜ್ಜು ಮಾಡಿದ್ದೆ ರೀ. ಮೆಣಸಿನ್ಕಾಯಿ ಗೊಜ್ಜು ಮಾಡಿದ್ದೆ, ಆಲೂಗಡ್ಡೆ ರಸಪಲ್ಯ, ಮಾವಿನಕಾಯಿ ಚಿತ್ರಾನ್ನ, ಕಟ್ಟಿನ ಸಾರು, ಹೋಳ್ಗಿ, ಅನ್ನ, ಕೋಸಂಬರಿ ಪಾನಕ ಅಂತೂ ಚೈತ್ರ ಮಾಸ ಅಂತ ಹೇಳಿ ಮಾಡೋದಿದ್ದೇ ಇರ್ತದಲ್ರಿ. ಇಷ್ಟೆಲ್ಲ ಅಡುಗೆ ಮಾಡಿದ್ದೆ ರೀ. ಆಮೇಲೆ ಅನ್ನದ್ದೇ ಪಾಯಸ ಮಾಡಿದ್ದೆ. ನೀವೆಲ್ಲ ಏನೇನು ಅಡುಗೆ ಮಾಡಿದ್ರಿ ನನ್ಗೆ ಕಮೆಂಟ್ ಒಳಗೆ ಬರೀರಿ. ಭಾಳಷ್ಟು ಜನ ಬರೀಲಿಕತ್ತೀರಿ, ಭಾಳ ಖುಷಿ ಆಗ್ಲಿಕತ್ತದ. ಆಮೇಲೆ ನೋಡ್ರಿ, ನೀವು ಎಲ್ಲ ಬೇವು ಬೆಲ್ಲ ತಗೊಳ್ರಿ. ನಾವು ಒಂದು ದಿವಸ ಸಂಜೆ ಮುಂದೆ ಹಿಂಗೆ ನಮ್ಮ ಹೊಸೂರು ಕ್ರಾಸ್ ಒಳಗೆ ಈ ರೀತಿ ಒಳಕಲ್ಲು, ಆಮೇಲೆ ಕುಟ್ಟೋದು, ಚಟ್ನಿ ಮಾಡಲಿಕ್ಕೆ, ಅರಿಲಿಕ್ಕೆ ಎಲ್ಲ ಹಚ್ಚಿರ್ತಾರೆ ಅಲ್ಲಿ ಕಾರ್ನರ್ನಾಗ, MMJC ಹಾಸ್ಪಿಟಲ್ ಬಾಜುಕ್ಕೆ. ಅಲ್ಲೇ ಹೋಗಿದ್ವಿ ರೀ. ನನಗೆ ಒಂದು ಐಟಮ್ ಬೇಕಾಗಿತ್ತು, ಹಂಗಂತ ನೋಡ್ಲಿಕ್ಕೆ ಹೋಗಿದ್ವಿ. ನಿಮಗೆಲ್ಲ ವಿಡಿಯೋದಾಗ ತೋರಿಸ್ತೀನಿ ಏನು ತೊಗೊಂಡೇನಿ ಅಂಥೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ನೆನಪಲೆ ಕಮೆಂಟ್ ಮಾಡಿರಿ. ನಿಮ್ದು ಇಂಪಾರ್ಟೆಂಟ್ ಟೈಮನ್ನು ನನ್ನ ವಿಡಿಯೋ ನೋಡ್ಲಿಕ್ಕೆ ಒಂದು ಸ್ವಲ್ಪ ತೆಗಿತೀರಲ್ಲ, ನನಗೆ ಭಾಳ ಖುಷಿ ಆಗ್ತದೆ. ನೋಡ್ರಿ ಎಷ್ಟು ಚಂದ ಐಟಮ್ಸ್ ಎಲ್ಲ ಇದ್ದು ರೀ. ಎಲ್ಲಾನು ಒಂದೊಂದು ತೊಗೊಂಡು ಹೋಗ್ಲೇನೋ ಅನ್ನಿಸ್ಲಿಕ್ಕತ್ತಿತ್ತು. ಒಳಕಲ್ ನೋಡ್ರಿ ಇಲ್ಲ ಎಷ್ಟು ಚಂದ ಅದ, ಮ್ಯಾಲೆ ಹ್ಯಾಂಡಲ್ ಎಲ್ಲ ಸ್ಟೀಲ್ ಅದ. ಇದು ನಮ್ಮ ಮನೆ ಒಳಗೆ ಅದ ರೀ. ನಮ್ಮ ಮಾವನವ್ರು ಮಸ್ತ್ ಒಂದು ಒಳಕಲ್ ರೆಡಿ ಮಾಡಿಟ್ಟಾರ. ಇನ್ನೊಮ್ಮೆ ಯಾವಾಗಾದ್ರೂ ವಿಡಿಯೋ ಒಳಗೆ ತೋರಿಸ್ತೇನೆ ನಿಮ್ಗೆ. ನಾವು ಈ ಒಬ್ರು ಮೇಡಮ್ ಅಂತ ತೋರಿಸಿದ್ನಲ್ಲ, ಆ ಅಂಗಡಿ ಒಳಗೆ ನಾವು ತೊಗೊಂಡ್ವಿ. ಏನು ತೊಗೊಂಡ್ವಿ ಮುಂದಿನ ವಿಡಿಯೋದಾಗ ತೋರಿಸ್ತೇನೆ ನೋಡ್ರಿ. ಅಂದ್ರೆ ಇದೇ ವಿಡಿಯೋದಾಗ ಮುಂದೆ ತೋರಿಸ್ತೇನೆ. ಭಾಳ ಚಂದ ಇದ್ದು ರೀ ಎಲ್ಲ ಐಟಮ್ಸ್. ಇಲ್ಲೇ ಭರಣಿಗಳಿದ್ದು, ಉಪ್ಪಿನಕಾಯಿ ಭರಣಿ ಎಲ್ಲ ಕಾರ್ನರ್ನಾಗ ಹಚ್ಚಾರ್ರಿ ಅವರು. ಅಲ್ಲಿ ಭಾಳ ವರ್ಷದಿಂದ ಇದ್ದಾರೆ. ಈಗ ನಮಗೆ ಬೇಕು ಅನ್ನೋದಕ್ಕೆ ನಾವು ಅಲ್ಲಿ ಹೋಗ್ತೇವೆ, ಹಿಂಗಾಗ್ಬಿಡ್ತದ ನೋಡ್ರಿ. ಎಷ್ಟು ಚಂದ ಐಟಮ್ಸ್ ಎಲ್ಲ. ಒಳಕಲ್ ನೋಡ್ರಿ ಎಷ್ಟು ಪುಟ್ಟದ. ಆಮೇಲೆ ಚಟ್ನಿ ಅರಿಯೋದು ನೋಡ್ರಿ ಎಷ್ಟು ಚಂದದ, ಭಾರಿ ಮಸ್ತ್ ಇತ್ತು ರೀ ಎಲ್ಲ ಐಟಮ್ಸ್ ಅಲ್ಲಿ. ಆಮೇಲೆ ಏನಿರ್ತದ್ರಿ, ಈ ಕಲ್ಲು ಒಳಗೆ ರುಬ್ಬಿದ್ದು ಎಲ್ಲ ಟೇಸ್ಟ್ ಭಾಳ ಆಗ್ತದ ಅಡಿಗೆ ನೋಡ್ರಿ. ಅವ್ರದ್ದು ಅಂಗಡಿ ಹೆಸರು ಕೂಡ ತೋರ್ಸೇನೆ ನಿಮ್ಗೆ. ನಾನು ಇದನ್ನ ತೊಗೊಂಡು ಬಂದೇನ್ರಿ. ನಂದು ವಿಡಿಯೋ ನೋಡಿರ್ಬೇಕ್ರಿ ಶಾವ್ಗಿ ಮಾಡೋದನ್ನು. ಅಲ್ಲಿ ನಾನು ನಮ್ಮ ಅಮ್ಮನ ಮನೆಯೊಳಗೆ ಮಾಡಿದ್ನಲ್ಲ, ಅವಾಗ ಇಂಥದ ಒಂದು ಗುಂಡ್ಕಲ್ ಮತ್ತು ಈ ರೀತಿ ಇದ್ರೊಳಗೆ ಕುಟ್ಟಿ ಮಾಡಿದ್ದೆ. ನಮ್ಮ ಮನೆ ಒಳಗೆ ಇದ್ದಿದ್ದಿಲ್ಲ ಅಂತ ಒಂದು ಸೆಟ್ ತೊಗೊಂಡು ಬಂದೇನ್ರಿ. ಈಗ ಭಾರಿ ಮಸ್ತ್ ಅದ ರೀ. ನಿಮ್ಮಲ್ಲೆಲ್ಲ ರೇಟ್ ಹೆಂಗದ ರೀ ಹೇಳ್ರಿ ಇದರದ್ದು. ಅವ್ರೇನು ಹೇಳಿದ್ರಿ ರೀ, ಅಕ್ಕಿ ನೆನೆ ಹಾಕಿ ಅದನ್ನ ರುಬ್ಬಬೇಕಂತ ಇದ್ರೊಳಗೆ ಹಾಕಿ, ಆಮೇಲೆ ಉಸುಕದಿಂದ ಒಂದು ಸ್ವಲ್ಪ ಈ ರೀತಿ ಅರೀರಿ ಅಂತ ಹೇಳಿದ್ರು. ಒಂದು 10 ನಿಮಿಷ ಉಸುಕ್ಲೆ ಅರೀರಿ, ಆಮೇಲೆ ಅಕ್ಕಿ ನೆನೆ ಹಾಕಿರ್ತಿರಲ್ಲ ಅದರಲ್ಲೇ ಅರೀರಿ, ಅಂದ್ರೆ ಚಲೋ ಆಗ್ತದ, ಮುಂದೆ ನೀವು ಯೂಸ್ ಮಾಡ್ಕೋಬೋದು ಅಂತ ಅವರು ಅಂಗಡಿಯವರು ಹೇಳಿ ಕೊಟ್ರು ನಮ್ಗೆ. ನಾನು ಅವ್ರು ಹೇಳ್ದಂಗೆ ಮಾಡೇನ್ರಿ. ಆದ್ರೆ ಇನ್ನೂ ಅಡುಗೆಗೆ ಯೂಸ್ ಮಾಡ್ಕೊಂಡಿಲ್ಲ. ನಿಮ್ಗೆ ಏನಾರ ಗೊತ್ತದ ಇನ್ನು ಮುಂದೆ ಹೆಂಗೆ ಮಾಡ್ಬೇಕಂತ? ಈಗ ನಾ ಮಾಡಿದ ಪ್ರೊಸೀಜರ್ ನೋಡ್ರಿ, ಇಷ್ಟೇ ಸಾಕೋ ಅಥವಾ ಇನ್ನೇನಾದರೂ ಮಾಡೋದಿರ್ತದೇನು? ನನಗೊಂದು ಸ್ವಲ್ಪ ಕಮೆಂಟ್ನಾಗ ಹೇಳ್ರಲ್ಲ, ನನಗೂ ಇದ್ರದ್ದು ಅಷ್ಟು ಐಡಿಯಾ ಇಲ್ಲ. ಆಮೇಲೆ ಇದ್ರದ್ದು ರೇಟ್ ಹೆಂಗಿರ್ಬೋದ್ರಿ ನಿಮ್ಮಲ್ಲೆಲ್ಲ? ನೀವು ತೊಗೊಂಡಿದ್ದು ಮೊದಲೇ ಇತ್ತು ನಿಮ್ಮ ಹತ್ರ ಅಥವಾ ಹೊಸದಾಗಿ ಏನಾದರೂ ತೊಗೊಂಡಿರ ಇದನ್ನ ಹೇಳ್ರಿ ನಂಗೆ. ಈಗ ನೋಡ್ರಿ, ಉಸುಕ್ ಹಾಕಿ ಒಂದು ಸ್ವಲ್ಪ ಅರಿ ಅಂದಿದ್ರಂತೇಳಿ ಹಾಕಿದೆ. ಹಾಕಿ ಚಂದಾಗಿ ಒಂದು 10 ನಿಮಿಷ ನೋಡ್ರಿ ಕಂಟಿನ್ಯೂ ಅದನ್ನ ಈ ರೀತಿ ಅರಿಯೋದು. ಅದ್ರೊಳಗೆ ಅಂದ್ರೆ ಸ್ಮೂತ್ ಆಗ್ತದಂತ ಕಲ್ಲೇನು, ಹಂಗಾಗಿ ಆ ಟೈಪ್ ಮಾಡ ಅಂತ ಹೇಳಿದ್ರು. ಸ್ವಲ್ಪ ನೀರು ಹಾಕಿ ಅದನ್ನ ಚಂದಾಗ ಅರಿಲಿಕತ್ತೀನಿ. ನೀವೆಲ್ಲ ಹಬ್ಬ ಹೆಂಗೆ ಮಾಡಿದ್ರಪ್ಪ? ಏನೇನು ಸ್ವೀಟ್ ಮಾಡಿದ್ರಿ ಕಮೆಂಟ್ ಒಳಗೆ ಬರೀರಿ. ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತಿರಲ್ರಿ, ಭಾಳ ಖುಷಿ ಆಗ್ಯದ. ಆಮೇಲೆ ಕೆಲವೊಬ್ರೆಲ್ಲ ರೆಸಿಪಿ ಕೇಳಿಕತ್ತೀರಿ, ಅದನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ರೀ ಒಂದೊಂದೇ. ಆಮೇಲೆ ಎಷ್ಟೋ ಜನ ಏನು ಪ್ರಶ್ನೆಗಳು ಕೇಳಿದ್ರು, ನಾನು ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡೇನ್ರಿ. ಯಾರು ಏನು ಪ್ರಶ್ನೆ ಕೇಳಿದ್ರು ಅದ್ರೊಳಗೆ ಒಂದು 2 ಏನಾರ ಉಳಿದಿದ್ರು ನೋಡಿ ಮತ್ತೆ
ಅವರಿಗೆ ಆನ್ಸರ್ ಮಾಡ್ತೇನಂತ. ಈಗ ಫಸ್ಟ್ ಉಸುಕೇನು ಹಾಕಿತ್ತಲ್ಲ ಅದನ್ನ ಚಂದಾಗಿ ತಕೊಂಡ್ಬಿಡೋಣ. ಒಂದು ಪಾತ್ರೆಗೆ ತಕೊಂಡಿರಿ, ಯಾಕಂದ್ರೆ ಸಿಂಕ್ ಒಳಗೆ ನಾವು ಅದನ್ನ ಚಲಿದ್ರೆ ಬ್ಲಾಕೇ ಆಗ್ಬಿಡ್ತದೆ ಸಿಂಕ್, ಹಂಗಾಗಿ ಅದನ್ನ ಗಿಡಕ್ಕೆ ಹಾಕೋಣ ಅಂತ ತಕೊಂಡೆ. ಈಗ ಅಕ್ಕಿ ನೆನೆ ಹಾಕಿದ್ದೆ ಹಿಂದಿನ ದಿವಸ, ಅದನ್ನ ಹಾಕಿ ಅದನ್ನು ಅರಿಬೇಕಂತ. ಅದನ್ನ ಇಲ್ಲಿ ನೋಡ್ರಿ ಈ ಟೈಪ್ ಹರಿಲಿಕತ್ತೇನೆ. ಒಂದು 10 ನಿಮಿಷ ಫಸ್ಟ್ ಅರ್ದು ಅದನ್ನ ತೆಗೆದು ಮತ್ತೊಂದು ಸ್ವಲ್ಪ ಹಾಕಿದ್ದೆ ಅದ್ರೊಳಗೆ. ಏನು ನೈಸ್ ಆತ್ರಿ ಇದು ಅಕ್ಕಿ. ಹೇಳ್ತೇನೆ, ನಾವು ಬರೀ ಶಾವ್ಗಿಗಷ್ಟೇ ಯೂಸ್ ಮಾಡ್ತಿದ್ವಿ ರೀ ಅಲ್ಲೇ ನಮ್ಮ ಅಮ್ಮನ ಮನೆ ಒಳಗಿದು. ಖರೀ ಚಟ್ನಿ ಮಾಡ್ಲಿಕ್ಕೆಲ್ಲ ಭಾಳ ಮಸ್ತ್ ಅದ ರೀ ಇದು. ಮಾಡಿ ನೋಡೋಣ ಇದ್ರೊಳಗೆ ಚಟ್ನಿ ಟೇಸ್ಟ್ ಆಗ್ತಾವ್ರಿ ಈ ಟೈಪ್ ಇದ್ರೊಳಗೆ ಮಾಡಿದ್ರೆ. ಹೂರ್ಣದ ಹೋಳಿಗೆದು ವಿಡಿಯೋ ತೋರ್ಸೇನಲ್ರಿ. ಮೊದ್ಲು ಹೂರ್ಣ ಎಲ್ಲ ಒಳ್ಕಲ್ನಾಗ ರುಬ್ಬುತ್ತಿದ್ವಿ, ಉದ್ದಿನ ವಡಿಗ ಅಂಬೋಡಿಗ ಆಮೇಲೆ ಹೂರ್ಣ ಮಾಡ್ಲಿಕ್ಕೆಲ್ಲ ಒಳ್ಕಲ್ನಾಗ ಭಾರಿ ಟೇಸ್ಟಿ ಆಗ್ತದ್ರಿ ಅದು. ಇಡ್ಲಿ ಒಲೆ ಮೇಲೆ ನಡಗಿ ರುಬ್ಬಿ ಮಾಡೋದು ಚಲೋ ಆಗ್ತಿತ್ತು. ಈಗೆಲ್ಲ ಮಿಕ್ಸರ್ ಬಂದ್ಬಿಟ್ಟದ, ಹಂಗಾಗಿ ಅದ್ರದ್ದು ಸ್ವಲ್ಪ ಯೂಸ್ ಕಮ್ಮಿ ಆಗಿರ್ತದ. ಈಗ ನೋಡ್ರಿ ನಿಮ್ ಜೊತೆ ಮಾತಾಡ್ಕೊತ ಮಸ್ತ್ ಪೈಕಿ ಇದನ್ನ ಅರದೆ ಅಕ್ಕಿ ಭಾರಿ ಸ್ಮೂತ್ ಆಗಿತ್ತು. ಇದನ್ನ ಒಳಕಲ್ಗೂ ಎಲ್ಲ ಕಲ್ಲಿಗೆ ಅಷ್ಟು ಹಚ್ಚಿದೆ, ಮ್ಯಾಲ ಗುಂಡ್ಕಲ್ ಇತ್ತಲ್ಲ ಅದಕ್ಕೂ ಎಲ್ಲ ಚಂದಾಗಿ ಹಚ್ಚಿ ಒಂದ್ 2 ನಿಮಿಷ ಬಿಟ್ಟು ಆಮೇಲೆ ಇದನ್ನ ಚಂದಾಗಿ ಒಂದ್ 5-6 ಸಲ ತೊಳೆದೇನ್ರಿ, ಕಲ್ಲಿನ ಅಂಶ ಒಂದ್ ಸ್ವಲ್ಪ ಬರಬಾರ್ದಂತ. ಇಷ್ಟೇ ಮಾಡ್ಬೇಕಾ ಮತ್ತೆ ಇನ್ನೇನಾದ್ರೂ ಇದಕ್ಕೆ ಮಾಡ್ಬೇಕಾ ಅನ್ನೋದು ನನಗೆ ಕಮೆಂಟ್ನಾಗ ಬರೀರಿ, ಗೊತ್ತಾಗ್ತದ. ಇನ್ನೇನಾದ್ರೂ ಇದ್ರ ನಾನು ಇದ್ರೊಳಗೆ ಒಂದ್ ಸ್ವಲ್ಪ ಚಟ್ನಿ ಏನಾದ್ರು ಮಾಡಿ ನೋಡ್ಲೇನೋ ಅಂತ ಅನ್ಕೊಳಿಗತ್ತೇನಿ. ನಿಮ್ದು ಕಮೆಂಟ್ಗೆ ವೇಟ್ ಮಾಡ್ತಿರ್ತೀನಿ, ಹೇಳ್ರಿ ಹೆಂಗ್ ಮಾಡ್ಬೋದು ಅಂತ ಹೇಳಿ. ಆಮೇಲೆ ಇದ್ರದ್ದು ರೇಟ್ ನೀವು ಏನಂತೀರಿ, ಹೆಂಗದ ನಿಮ್ಮಲ್ಲಿ ತಗೊಂಡಿರಾ ಯಾರಾದ್ರೂ ಅನ್ನೋದನ್ನು ಕೂಡ ಹೇಳ್ರಿ. ಥ್ಯಾಂಕ್ ಯು ಸೋ ಮಚ್. ನೋಡ್ಲಿಕ್ಕತ್ತಿರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೊಂದು ವಿಡಿಯೋ ಸಿಗ್ತೀನಿ. ಬಾಯ್.